ಬಂದನ ನೋಡ ತಂಗಿ ವಿಶ್ವಾರಾಧ್ಯರ ನೋಡ ನೋಡ ಸ್ವಾಮಿ ಬಂದನ ನೋಡ ತಂಗಿ ವಿಶ್ವಾರಾಧ್ಯರ ನೋಡ ನೋಡ ದೇಶ ಉದ್ಧಾರ ಮಾಡುವತ ಯೋಗಿ ಬಂದನ ನೋಡ ನೋಡ ದೇಶ ಉದ್ಧಾರ ಮಾಡುವತ ಈಶ ಬಂದನ ನೋಡ ನೋಡ ವಿಶ್ವಾರಾಧ್ಯರ ನೋಡ ತಂಗಿ ಮಳೇಂದ್ರ ಗುರುವಿನ ನೋಡ ನೋಡ ವಿಶ್ವರಾಧ್ಯರ ನೋಡ ತಂಗಿ ಮಳೇಂದ್ರ ಗುರುವಿನ ನೋಡ ನೋಡ ಸ್ವಾಮಿ ಬಂದನ ನೋಡ ತಂಗಿ ವಿಶ್ವರಾಧ್ಯರ ನೋಡ ನೋಡ ಜಗತ್ತ ಉದ್ಧಾರ ಮಾಡುವತ ಯೋಗಿ ಬಂದನ ನೋಡ ನೋಡ ಜಗತ್ತ ಉದ್ಧಾರ ಮಾಡುವತ ಯೋಗಿ ಬಂದನ ನೋಡ ನೋಡ ವಿಶ್ವರಾಧ್ಯರ ನೋಡ ತಂಗಿ ಮಳೇಂದ್ರ ಗುರುವಿನ ನೋಡನು ತ್ರಿಕಾಲ ಪೂಜೆ ಮಾಡುವತ ಯೋಗಿ ಬಂದನ ನೋಡ ನೋಡ ತ್ರಿಕಾಲ ಪೂಜೆ ಮಾಡುವತ ಈಶ ಬಂದನ ನೋಡ ನೋಡ ವಿಶ್ವರಾಧ್ಯರ ನೋಡ ತಂಗಿ ಮಳೇಂದ್ರ ಗುರುವಿನ ನೋಡ ನೋಡ ಸ್ವಾಮಿ ಬಂದನ ನೋಡ ತಂಗಿ ವಿಶ್ವರಾಧ್ಯರ ನೋಡ ನೋಡ ಅಫ್ಜಲಪುರಕ ಬಂದರ ನೋಡ ಅಫ್ಜಲಪುರಕ ಬಂದರ ನೋಡ ಭಕ್ತರ ಉದ್ಧಾರ ಮಾಡರ ನೋಡ ಅಫ್ಜಲಪುರಕ ಬಂದರ ನೋಡ ಭಕ್ತರ ಉದ್ಧಾರ ಮಾಡರ ನೋಡ ಸ್ವಾಮಿ ಬಂದನ ನೋಡ ತಂಗಿ ವಿಶ್ವರಾಧ್ಯರ ನೋಡ ನೋಡ ಸ್ವಾಮಿ ಬಂದನ ನೋಡ ತಂಗಿ ವಿಶ್ವರಾಧ್ಯರ ನೋಡ ನೋಡ ಜಗತ್ತ ಉದ್ಧಾರ ಮಾಡುವತ ಯೋಗಿ ಬಂದನ ನೋಡ ನೋಡ ತ್ರಿಕಾಲ ಪೂಜೆ ಮಾಡುವತ ಯೋಗಿ ಬಂದನ ನೋಡ ನೋಡ ಸ್ವಾಮಿ ಬಂದನ ನೋಡ ತಂಗಿ ವಿಶ್ವರಾಧ್ಯರ ನೋಡ ನೋಡ ಮಳೇಂದ್ರ ಯೋಗಿ ಇವರೇ ನೋಡ ಶಾಂತವೀರರು ಇವರೇ ನೋಡ ಮಳೇಂದ್ರ ಯೋಗಿ ಇವರೇ ನೋಡ ಶಾಂತವೀರರು ಇವರೇ ನೋಡ ಯೋಗಿ ಬಂದನ ನೋಡ ತಂಗಿ ವಿಶ್ವರಾಧ್ಯರ ನೋಡ ನೋಡ ಯೋಗಿ ಬಂದರ ನೋಡ ತಂಗಿ ವಿಶ್ವರಾಧ್ಯರ ನೋಡ ನೋಡ ದೇಶ ಉದ್ಧಾರ ಮಾಡುವತ ಸ್ವಾಮಿ ಬಂದನ ನೋಡ ನೋಡ ತ್ರಿಕಾಲ ಪೂಜೆ ಮಾಡುವತ ಯೋಗಿ ಬಂದನ ನೋಡ ನೋಡ ಸ್ವಾಮಿ ಬಂದನ ನೋಡ ತಂಗಿ ವಿಶ್ವರಾಧ್ಯರ ನೋಡ ನೋಡ ಸ್ವಾಮಿ ಬಂದನ ನೋಡ ತಂಗಿ ಮಳೇಂದ್ರ ಗುರುವಿನ ನೋಡ ನೋಡ ವಿಶ್ವರಾಧ್ಯರ ನೋಡ ಮಳೇಂದ್ರ ಗುರುವಿನ ನೋಡ ಶಾಂತವೀರರ ನೋಡ ತಂಗಿ ಮಳೇಂದ್ರ ಗುರುವಿನ ನೋಡ ತಂಗಿ ವಿಶ್ವರಾಧ್ಯರ ನೋಡ ತಂಗಿ. ಇವತ್ತು ಎಷ್ಟು ಕಾರ್ಯಕ್ರಮಗಳು ಹೋಗಿ ಬಂದಾರ ಅಪ್ಪೂರ್ನೇ ನಮಗೆ ಗೊತ್ತಿಲ್ರಿ. ಭಾಳ ವಿಚಾರ ಮಾಡಬೇಕು. ಇವತ್ತ ಎಂಥ ಜಾಗೃತ ಐತೆ ಅಂತಂದ್ರಿ ಆ ಅಪ್ಪನ ಗದ್ದಿಗೆ ಒಳಗ. ಯಾರು ಭಕ್ತಿಯಿಂದ ನಂಬಿ ಬಂದಾರ, ಯಾರು ಶ್ರದ್ಧೆಯಿಂದ ಬಂದು ಅಪ್ಪನ ಹತ್ರ ಬೇಡ್ಕೊಂಡು ಸಂಕಲ್ಪ ಮಾಡಿ ಹೋಗ್ಯಾರಲ್ಲ, ಅವರಿಗೆ ಇಷ್ಟಾರ್ಥಗಳನ್ನು ಕೊಡುವಂಥ ಭಗವಂತ ಈ ಜಗತ್ತೊಳಗೆ ಎಲ್ಲಿ ನೆಲೆಸ್ಯಾನ ಅಂದ್ರೆ ಅದು ಅಫ್ಜಲ್ಪುರ ಶ್ರೀಮಠದೊಳಗೆ ನೆಲೆಸ್ಯಾನ. ಯಾಕಿದನ್ನು ಹೇಳಕತ್ತೀನಿ ಅಂತಂದ್ರ, ನಾವೊಂದಿಟ್ಟು ಅನೇಕ ಪುರಾಣಗಳನ್ನು ಕೇಳಿವಿ, ಶರಣರ ಮಹಾತ್ಮರ ಚರಿತ್ರೆಗಳನ್ನು ಕೇಳಿವಿ, ಅನೇಕ ಪವಾಡಗಳನ್ನು ಕೇಳಿವಿ, ಓದಿವಿ ನಾವೆಲ್ಲ. ಆದರೆ ನಾವು ಓದಿರುವಂಥ ಪವಾಡಗಳನ್ನು ಒಂದಿಟ್ಟು ನಾವು ನಂಬಬಹುದು ಅಥವಾ ನಂಬದೇ ಇರಬಹುದು. ಒಂದು ಮಾತು ಸತ್ಯ ಇಟ್ಕೊಳ್ರಿ, ನಾವು ಕಣ್ಮುಂದೆ ಆಗಿರುವಂಥ ಅನೇಕ ಪವಾಡಗಳನ್ನು ನಾವು ನೋಡಿದಿರ್ಲಕ್ಕಿಲ್ಲ. ಆದರೆ ಅಫ್ಜಲ್ಪುರ ಶ್ರೀಮಠದೊಳಗಿರುವಂಥ ಮೂಲ ಪುರುಷ ಮಳೇಂದ್ರ ಶಿವಯೋಗಿ ಜೀವಂತ ಸಮಾಧಿಯನ್ನು ಹೊಂದಿ ಜಾಗೃತವಾಗಿ ಕುಳಿತುಕೊಂಡು ಯಾರು ಭಕ್ತಿ ಶ್ರದ್ಧೆಯಿಂದ ಬಂದು ಸಂಕಲ್ಪವನ್ನು ಮಾಡಿ ಹೋಗ್ಯಾರಲ್ಲ, ಅವರಿಗೆ ಇವತ್ತಿಗೂ ಆ ಸಂಕಲ್ಪವನ್ನು ಕೊಟ್ಟಾನ ಭಗವಂತ ಮಳೇಂದ್ರ ಶಿವಯೋಗಿ. ಆ ಇಬ್ಬರು ಬರ್ತಾರ್ರಿ ಇಲ್ಲಿಗ್ರಿ.
ಆ ಅಪ್ಪನ ಹತ್ರ ಬಂದು ಗದ್ದಿಗೆ ಒಳಗೆ ಸಂಕಲ್ಪ ಮಾಡ್ಕೊಂಡು ಅಪ್ಪವ್ರ ಹತ್ರ ಬಂದು ಬೇಡ್ತಾರೆ, ಯಪ್ಪ ಬುದ್ಧಿ ನಮಗೆ ಮಕ್ಕಳಾಗಿಲ್ಲಪ್ಪ, ನಮಗೆ ಮಕ್ಕಳಾಗಿಲ್ಲಪ್ಪ ಅಂತ ತಿಳ್ಕೊಂಡು ಅಪ್ಪವ್ರ ಹತ್ರ ಬೇಡ್ಕೊಂಡ್ರು. ಅಪ್ಪವ್ರು ಅಂತಾರ ಮಕ್ಕಳು ಆಗ್ತಾವ್ರಿ ಅಂತ ಹೇಳಿದಾಗ, ಯಪ್ಪ ನಮಗೆ ಮಕ್ಕಳು ಆಗಲೇಬೇಕು, ಯಾಕಂದ್ರೆ ಸಾಕಷ್ಟು ಆಸ್ಪತ್ರೆಗಳು ತಿರುಗಿ ನಮಗೆ ಎಲ್ಲ ಬೇಸರ ಆಗ್ಯದ, ಎಲ್ಲಿ ಹೋದ್ರೂ ಕೂಡ ಮಕ್ಕಳು ಆಗಲ್ಲ ಅನ್ನುವಂಥದ್ದು ಬಂದಿದೆ ವಿನಃ ಮಕ್ಕಳು ಆಗ್ತಾವಂತ ಯಾರೂ ಹೇಳಿಲ್ಲ. ಮಳೆಯಂದ್ರೆ ಶಿವಯೋಗಿಗಳನ್ನ ನಂಬಿ ಬಂದೀನಿ ಯಪ್ಪ, ಸದ್ಗುರುನಾಥ ವಿಶ್ವಾರಾಧ್ಯ ನಿಮ್ಮನ್ನು ನಂಬಿ ಬಂದೀನಿ, ನಮ್ಮ ಮಕ್ಕಳ ಸಂತಾನವನ್ನು ನೀನು ಕರುಣಿಸಲೇಬೇಕು ಅಂತ ತಿಳ್ಕೊಂಡು ಸಂಕಲ್ಪವನ್ನು ತೊಟ್ಟು ಹೋಗ್ಯಾರವರು. ಎಂಥ ಸಂಕಲ್ಪ ಗೊತ್ತೇನ್ರಿ? ಎಂಥ ಸಂಕಲ್ಪ! ನಮಗೆ ಸಂತಾನ ಭಾಗ್ಯವನ್ನು ಗಂಡು ಮಗುವನ್ನು ಕೊಟ್ಟ ಭಗವಂತ ಅಂದ್ರೆ, ಮಳೇಂದ್ರ ಶಿವಗೆ ಕೊಟ್ಟ ಅಂದ್ರೆ, ನಾ ಅಪ್ಪೋರಿಗೆ ಬಂದು ನಾನು ಅರ್ಧ ತೊಲಿ ಬಂಗಾರ ಆಗ್ತೀನಂತ ಸಂಕಲ್ಪ ತೊಟ್ಟು ಹೋಗಿದ್ದ. ಇವತ್ತು ಸತ್ಯ ಮಾಡಿ ಹೇಳ್ತೀನಿ, ನಾನು ಕಣ್ಮುಂದೆನೇ ಸಾಕಷ್ಟು ನಾವೆಲ್ಲ ನೋಡ್ತೀವಿ. ಇವತ್ತು ಸಾಕಷ್ಟು ಎಷ್ಟೋ ಮಂದಿಗೆ ಬೇಡಿದ ಜೀವನದೊಳಗೆ ಎಲ್ಲವನ್ನ ಕೊಟ್ಟಾನ ಮಳೇಂದ್ರ ಶಿವ, ಯಾರಿಗೂ ಕೈ ಬಿಟ್ಟಿಲ್ಲ, ಯಾರಿಗೂ ಕೈ ಬಿಟ್ಟಿಲ್ಲ. ಇವತ್ತು ನಮ್ಮ ಶರಣಯ್ಯ ಲಿಂಗಯ್ಯ ಮಠ ಕಡ್ಲೇವಾಡದವರು ಇವತ್ತು ಅವ್ರು ಬಂದಾರ್ರಿ. ಇವತ್ತು ನೋಡ್ರಿ ಅವ್ರ ಸಂಕಲ್ಪ ಎಂಥ ಸಂಕಲ್ಪ! ಒಂದು ಗುರುನಾಥನ ಹತ್ರ ನಾವು ಸಂಕಲ್ಪ ಇಟ್ಟಿವಂದ್ರೆ, ಸದ್ಗುರುನಾಥ ನಾನು ನಿಮಗೆ ಕೊಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ನನಗೆ ಕೇವಲ ಬೇಕಾಗಿದ್ದು ಸಂತಾನ ಭಾಗ್ಯ, ಗಂಡು ಮಗವನ್ನು ಕೊಟ್ಟರೆ ನಮ್ಮ ಮಳೇಂದ್ರ ಶಿವಯೋಗಿಗಳವರ ಅವತಾರವಾಗಿರುವಂಥ ವಿಶ್ವಾರಾಧ್ಯ ಮಳೇಂದ್ರ ಶಿವಯೋಗಿಗಳಿಗೆ ಅರ್ಧ ತೊಲಿ ಬಂಗಾರವನ್ನು ಹಾಕ್ತೀನಂತ ಸಂಕಲ್ಪ ಮಾಡಿ ಹೋಗ್ಯಾರ. ಇವತ್ತು ಅವರಿಗೆ ಗಂಡು ಮಗು ಹುಟ್ಟ್ಯಾದ. ಅಪ್ಪರಿಗೆ ಇವತ್ತ ಬಟ್ಟಿ ಆಯರಿ ಮತ್ತು ಅರ್ಧ ತೊಲಿ ಬಂಗಾರ ಹಾಕುವಂಥ ಪ್ರಸಂಗ ಇವತ್ತು ಅವರಿಗೆ ಸುದಯ ಬಂದಿದೆ. ಮತ್ತು 5,000 ರೂಪಾಯಿ ಕೊಟ್ಟು ಇವತ್ತು ದಾಸೋಗ ಮಾಡ್ಸಕತ್ತಿದ್ದಾರೆ. ಒಮ್ಮೆ ಜೋರಾದ ಚಪ್ಪಾಳಿನ ತಟ್ಟಬೇಕಾಗಿದೆ. ಯಾಕಂದ್ರೆ ಮಳೇಂದ್ರ ಶಿವಯೋಗಿಗಳು ಬೇರೆ ಅಲ್ಲ, ವಿಶ್ವಾರಾಧ್ಯ ಮಳೇಂದ್ರ ಶಿವಯೋಗಿಗಳು ಬೇರೆ ಅಲ್ಲ. ಅಂಥ ಅವತಾರವೇ ನಮ್ಮ ವಿಶ್ವಾರಾಧ್ಯ ಮಳೇಂದ್ರ ಶಿವಯೋಗಿಗಳು. 2 ಕಿಲೋಮೀಟರ್ದಿಂದ ರೀ ನೋಡ್ರಿ ದೀಡ್ ನಮಸ್ಕಾರ ಹಾಕ್ಯಾರಂತ. ಮತ್ತು ಸಂಕಲ್ಪ ನೋಡ್ರಿ ಅದು ಹೆಂಗಿರ್ಬೇಕು. ಸುಮ್ಮನೆ ಅಲ್ರಿ, ಯಾರು ಏನು ಸಂಕಲ್ಪ ಮಾಡೀವಿ ಆ ಸಂಕಲ್ಪವನ್ನು ಆತ ಕೊಟ್ಟೇ ಕೊಡ್ತಾನೆ. ಯಾರಿಗೂ ಕೈ ಬಿಟ್ಟಿಲ್ರಿ ಇವತ್ತಿಗೂ ಕೂಡ ಮಳೇಂದ್ರ ಶಿವಯೋಗಿ. ಅಂತ ಜಾಗೃತವಾಗಿ ಜೀವಂತ ಸಮಾಧಿಯನ್ನು ಹೊಂದಿ ಬೇಡಿದವರಿಗೂ ಬೇಡಿದನ್ನು ಕೊಡುವಂಥ ಭಕ್ತರ ಕಾಮಧೇನು ಕಲ್ಪವೃಕ್ಷವಾಗಿ ಗದ್ದಿಗೆ ಒಳಗೆ ಕುತ್ಕೊಂಡಂದ್ರೆ ಏನು ವೈಭವರಿ ನೋಡೋದು. ನನಗಂತೂ ನೋಡ್ರಿ 2 ಕಣ್ಣು ಸಾಲವಲ್ರಿ ನಿಜವಾಗ್ಲೂ. ನಾನು ಹೇಳ್ಬೇಕಂದ್ರೆ ಅಪ್ಪೋರು ಇಷ್ಟಲಿಂಗ ಮಹಾಪೂಜೆ ಬೆಳಗಿನ ಜಾವ ನಾವು ಹೋಗಿ ಆ ಒಂದು ಮೂರ್ತಿ ಅಲಂಕಾರವನ್ನು ನೋಡಿಬಿಟ್ರೆ, ಗರ್ಭಗುಡಿ ನೋಡಿಬಿಟ್ರೆ ನಾವೆಲ್ಲೋ ಕೈಲಾಸದೊಳಗಿದ್ದೀವಿ ಅನ್ನೋಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತದಂತಂದ್ರೆ, ಅಂಥ ಒಂದು ಕೈಲಾಸ ಇಲ್ಲಿ ನಿರ್ಮಾಣ ಆಗ್ಯದ. ಅಂಥ ಕೈಲಾಸದೊಳಗೆ ನಾವೆಲ್ಲ ಕುಂತೀವಿ, ನಾವೆಲ್ಲ ಪುಣ್ಯಶಾಲಿಗಳನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ